ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಉಪ್ಪಿನಗೋಳಿಯ ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಾಲಯದ ನೂತನ ಸಭಾಭವನ ನಿರ್ಮಾಣಕ್ಕೆ ಮಂಗಳವಾರ ಶಿಲಾನ್ಯಾಸ ಕಾರ್ಯಕ್ರಮ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಪಾದಪೂಜೆಯನ್ನು ಆಡಳಿತ ಕಮಿಟಿಯ ಅಧ್ಯಕ್ಷರು ಸರ್ವ ಸದಸ್ಯರು ನೆರವೇರಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೆರವೇರಿಸಿದರು. ಆಶೀರ್ವಚನ ನೀಡಿ ಕನಸುಗಳಿಗೆ ಚೈತನ್ಯ ತುಂಬುವುದು ಜಗತ್ತಿನ ಮಹಾನ್ ಶಕ್ತಿ. ಅವನಿಗೆ ಶರಣಾಗಬೇಕು. ಕರ್ತವ್ಯ ನಿಷ್ಠೆಯಿಂದ ಭಗವಂತನ ಕೃಪೆ ಆಗುವುದು. ಸಾಧನೆಗೆ ಛಲ ಬೇಕು. ಎಲ್ಲರೂ ಒಗ್ಗಟ್ಟಾಗಿ ನೂತನ ಸಭಾಭವನವನ್ನು ನಿರ್ಮಿಸಿ ಎಂದರು. ನಾವು ನಿಷ್ಠೆಯಿಂದ ನಮ್ಮ ಶರೀರದಲ್ಲಿ ಪ್ರಾಣ ಇದೆ, ಶಕ್ತಿ ಇದೆ, ಕರ್ತವ್ಯ ಕರ್ಮವನ್ನು ಮಾಡೋಣ ಎಂಬ ಭಾವನೆಯಿಂದ ಕೈಕರಿಯಲ್ಲಿ ತೊಡಗಿದಾಗ ಭಗವತ್ ಪ್ರಾಪ್ತಿ ಆಗ್ತದೆ, ಆಶೀರ್ವಾದ ಆಗ್ತದೆ. ಸತ್ಕರ್ಮದಿಂದ, ಸದ್ಧರ್ಮದಿಂದ, ಸಾತ್ವಿಕತೆಯಿಂದ ಕೈಕರ್ಯದಲ್ಲಿ ಮುಂದೆ ಅಡಿಯಿಟ್ಟಾಗ ಭಗವಂತ ತಾನಾಗಿ ಬರ್ತಾಗುತ್ತೆ. ನಮ್ಮ ಸ್ವಪ್ರಯತ್ನ, ಭಗವತ್ ಕೃಪೆ ಎಷ್ಟು ಅಂತ ನಿಮ್ಮಲ್ಲಿ ಜಿಜ್ಞಾಸೆ ಆಗ್ತದೆ. ಬಹಳಷ್ಟು ಬುದ್ಧಿಜೀವಿಗಳು ಮುಂದೆ ಕೂತಿದ್ದೀರಿ. ಸ್ವಪ್ರಯತ್ನ, ಕರ್ಮಯೋಗ ಮತ್ತೆ ಭಗವತ್ ಕೃಪೆ ಅದನ್ನು ತಕ್ಕಡಿಗೆ ಹಾಕಿದಾಗ ನಿಮ್ಮ ಸ್ವಪ್ರಯತ್ನಗಳು, ಕರ್ಮಗಳು 49% ಹೋಗುವುದು. ಅದಕ್ಕೆ ಭಗವತ್ ಕೃಪೆ ಎಂಬ ಬೆಳಕು ಬಿದ್ದಾಗ ಅಂಕುರಾರ್ಪಣೆ ಆಗ್ತದೆ, ಭಾಗ್ಯೋದಯ ಆಗ್ತದೆ. ಅಂತೇಳಿ ಭಗವತ್ ಕೃಪೆ ನನಗೆ ಆಗಬೇಕು ಗುರುಗಳೇ, ನನ್ನ ರಾಶಿ ನಕ್ಷತ್ರ ಸರಿ ಇಲ್ಲ, 7 ಶನಿ ಉಂಟು, ಅಲ್ಲಿ ಕುಜರಾವುಗಳು ಸರಿ ಇಲ್ಲ, ಇನ್ನೇನು ಸರಿ ಇಲ್ಲ ಅಂತ ನೀವು ಸುಮ್ಮನೆ ಕೂತ್ರೆ ಆಗುವುದಿಲ್ಲ. ಕರ್ಮದಲ್ಲಿ ದಿಟ್ಟತನಂತೆ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡಿದಾಗ ನಿಮ್ಮ ಎತ್ತರತೆಯನ್ನು ಪಡೆಯುತ್ತೀರಿ ಎಂಬುದಕ್ಕೆ ಸಾಕ್ಷಿ ವಿಶ್ವಾಮಿತ್ರರು 2 ಸಲ ಎಡವಿ ಬಿದ್ದರು. ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗ್ತಾರಂತೆ. ಅಲ್ಲಿ ಆ ಇಂದ್ರನಿಗೆ ಭಯ ಆಯಿತು. ಇಲ್ಲಿ ನಮಗೇನು ಭಯ ಆಗ್ತದೆ, ನಮ್ಮ ನಾಯಕರನ್ನು ಸೋಲಿಸ್ತಾರೆ ಅಥವಾ ಇನ್ನೇನು ಭಯಗಳು ಉತ್ಪತ್ತಿ, ಅದೇ ತರ ಇಂದ್ರನಿಗೆ ಭಯ ಆಯ್ತು, ನನ್ನ ಸೀಟ್ ಅಲ್ಲಾಡ್ತದೆ ಅಂತ ಹೇಳಿ 3 ವರ್ಷ ಕಳಿಸ್ಬಿಟ್ರು. ಅವರು ಸ್ವಲ್ಪ ಈ ಋಷಿಗಳನ್ನು ಅಲ್ಲಾಡಿಸಿದ್ರು. 1 ವರ್ಷ ಕೆಟ್ಟು ಬಿಟ್ರು ಋಷಿಗಳು ಪಾಪ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ನೂತನ ಸಭಾಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಈಗಾಗಲೇ 50 ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿಕೊಟ್ಟಿದ್ದು, ಇನ್ನೂ 1 ಕೋಟಿ ಮಂಜೂರಾತಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಬರೀ ಶಿಕ್ಷಣ ಒಂದೇ ಸಾಕಾಗುವುದಿಲ್ಲ. ಸಂಸ್ಕಾರ, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಇರಬೇಕು. ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನೂತನ ಸಭಾಭವನವನ್ನು ಬಡವರಿಗೆ, ಜನಸಾಮಾನ್ಯರಿಗೆ, ಭಕ್ತರಿಗೆ ಅನುಕೂಲ ಆಗುವಂತೆ ನಿರ್ಮಿಸಿ ಎಂದರು. ಇಲ್ಲಿ ಎಲ್ಲ ಸರಿ ಮಾಡಲಿಕ್ಕೆ ಒಂದು 50 ಲಕ್ಷ ಬೇಕಾಗಬಹುದು ಅಂತ ಗೋವಿಂದ ನಾಯ್ಕರು ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ಯೋಚನೆ ಮಾಡಿ ಇಲ್ಲಿ ಪಕ್ಕದಲ್ಲಿ ಊಟದ ಹಾಲು ಅದೆಲ್ಲ ಇದೆ, ಏನೋ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ನಾನು 50 ಲಕ್ಷ ಹಾಕಿದೆ. ಹಾಕಿದ ಮೇಲೆ ಹೇಳಿದೆ, ನೋಡಿ 50 ಲಕ್ಷ ಹಾಕಿದೆ, ಕೆಲಸ ಬೇಗ ಮುಗಿಸ್ಬಿಡಿ. ಆ ಸಂದರ್ಭದಲ್ಲಿ ಹೇಳಿದ್ರು, ಇಲ್ಲ ನಾವು ಸಪ್ರೇಟ್ ಆಗಿ ಮಾಡ್ತೇವೆ, ಮತ್ತೆ ಏನಾದರೂ ಕೊಡ್ಬಹುದಾ ಅಂತ. 5 ಕೋಟಿ ರೂಪಾಯಿಂದು ಅಂತ ಇವತ್ತೇ ಈಗ ಗೊತ್ತಾದ ಹಾಗೆ 4 ಕೋಟಿ ರೂಪಾಯಿಂದು ಸಭಾಭವನವನ್ನ ಮಾಡೋದು ಮೇಲೆ ತೀರ್ಮಾನ ಮಾಡಿದ್ದಾರೆ. ನಾನು ಹೇಳಿದೆ, ಮತ್ತೆ 1 ಕೋಟಿ ಬೇಕಾದರೂ ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ, ಚಂದ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿ, ಬಡವರಿಗೆ ಅನುಕೂಲ ಆಗುವ ಹಾಗೆ ಮಾಡಿ, ಇಲ್ಲಿಯ ಜನರಿಗೆ ಅನುಕೂಲ ಆಗುವ ಹಾಗೆ ಮಾಡಿ. ಬರೀ ಏನು ಎಲ್ಲ ಕಡೆ ನೋಡಿದರೆ ಕೆಲವು ಕಡೆ ಇದೆ, ಕೆಲವು ಕಡೆ ನೋಡಿದ್ರೆ ಪಾಪ ಬಡವರು ಯಾರು ಮದುವೆ ಮಾಡುವ ಪರಿಸ್ಥಿತಿ ಇಲ್ಲ. ಕಲ್ಯಾಣ ಮಂಟಪದಲ್ಲಿ 50,000, 60,000, ನಮ್ಮಲ್ಲಿ 1 ಲಕ್ಷದವರೆಗೂ ತಗೊಳ್ತಾರೆ. ಹಾಗಾಗಿ ಈ ಭಾಗದ ಜನ ಮತ್ತೆ ದೂರ ಆಗ್ತದೆ. ಇಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿದ್ರು, ಒಳ್ಳೇದಾಯ್ತು. ಬಡವರಿಗೆ ಅನುಕೂಲ ಆಗುವ ಹಾಗೆ ಮಾಡಿ ಅಂತ ಹೇಳಿದೆ. ಮತ್ತೆ ವೈಯಕ್ತಿಕವಾಗೂ ನಾನು ಸಹಾಯ ಸಹಕಾರ ಮಾಡ್ತೀನಿ, ಚಂದ ಮಾಡಿ 1 ವರ್ಷದೊಳಗೆ ಮಾಡಿ ಮುಗಿಸುವ ಹಾಗೆ ಮಾಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದೇನೆ. ಎಲ್ಲ ಆಡಳಿತ ಮಂಡಳಿಯವರು, ಮಂಜುನಾಥ್ ನಾಯ್ಕರು ಮತ್ತೆ ಇವರು ಎಲ್ಲರೂ ಸೇರಿಕೊಂಡು ಕೇಳಿದಾಗ ಹೇಳಿದ್ದೆ ನಾನು, ನೀವು ಬೇಗ ಮಾಡುವ ಹಾಗೆ ಮಾಡಿ, ನಮ್ಮಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಇರ್ತದೆ ಅಂತ. ನಮ್ಮ ಉದ್ದೇಶ ಇಷ್ಟೇ, ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗುವಂಥದ್ದು, ದೇವಸ್ಥಾನ ಕಟ್ಟುವಂಥದ್ದು, ಶಾಲೆ ಕಟ್ಟುವಂಥದ್ದು, ಮಠ ಕಟ್ಟುವಂಥದ್ದು, ಜನರಿಗೆ ಒಳ್ಳೇದಾಗಬೇಕು. ಶಾಲೆಯಿಂದ ಶಿಕ್ಷಣವನ್ನ ಪಡೆದಂಥವ್ರು ದೇವಸ್ಥಾನದಲ್ಲಿ ಶ್ರದ್ಧೆ, ಭಕ್ತಿ ಬರಬೇಕು. ಗುರುಗಳು, ಹಿರಿಯರು ಗೌರವ ಕೊಡುವಂಥದ್ದಾಗಬೇಕು. ಹಾಗಾದಾಗ ಮಾತ್ರ ನಾವು ಕಲಿತ ಶಿಕ್ಷಣಕ್ಕೆ ಯೋಗ್ಯ ಅಥವಾ ಯೋಗ್ಯತೆ ಬರ್ತದೆ. ಇಲ್ಲದಿದ್ರೆ ಬರೋದಿಲ್ಲ. ಯಾವಾಗಲೂ ಬರೀ ಶಿಕ್ಷಣ ಒಂದರಿಂದ ಆಗೋದಿಲ್ಲ. ಶಿಕ್ಷಣ ಬೇಕೇ, ಶಿಕ್ಷಣ ಅವಶ್ಯಕತೆ. ಅದರ ಜೊತೆಯಲ್ಲಿ
ಶ್ರದ್ಧೆ ಬೇಕು, ಭಕ್ತಿ ಬೇಕು, ಸಂಸ್ಕಾರ ಬೇಕು. ಇದೆಲ್ಲವೂ ಇದ್ದಾಗ ಮನುಷ್ಯ. ಹಾಗಾಗಿ ಅದೆಲ್ಲದಕ್ಕೂ ಪೂರಕವಾದಂಥ ಕಾರ್ಯಕ್ರಮ ಆಗಿರ್ತದೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಗೇರುಸೊಪ್ಪ ಸೀಮಾ ಶ್ರೀ ಮುಖ್ಯಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕ ಸುರಾಲು ಚಂದ್ರಶೇಖರ್ ಭಟ್ ಮಾತನಾಡಿ, ಗೇರುಸೊಪ್ಪ ಭಾಗದಲ್ಲಿ ದೇವಸ್ಥಾನದ ಕೆಲಸಗಳಿಗೆ ಎಲ್ಲರೂ ಒಗ್ಗೂಡುತ್ತಾರೆ ಎಂದರು. ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾತನಾಡಿ, ಸಮಾಜದ ಹಿರಿಯರ ಪ್ರಯತ್ನದಿಂದ ದೇವಸ್ಥಾನದ ಅಭಿವೃದ್ಧಿ ಸಾಧ್ಯ, ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂದರು. ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಗುತ್ತಿಕನಿಕಾ ಪರಮೇಶ್ವರಿ ಶಕ್ತಿ ಸ್ಥಳ ಎಂದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರಿಂದಾಗಿ ನಾಮಧಾರಿ ಸಮಾಜದಲ್ಲಿ ಧಾರ್ಮಿಕ ಪರಿವರ್ತನೆಯಾಗುತ್ತಿದೆ ಎಂದರು. ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ ಮಾತನಾಡಿ, ಶ್ರೀ ಗುತ್ತಿಕನಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಭಿನ್ನಾಭಿಪ್ರಾಯ ಮರೆತು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು. ಶ್ರೀ ಗುತ್ತಿಕನಿಕಾ ಪರಮೇಶ್ವರಿ ನಗರ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋವಿಂದ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನೂತನ ಸಭಾಭವನ ನಿರ್ಮಿಸಲು 4 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ. ಸುತ್ತಲಿನ ಜನರ ಅಗತ್ಯವನ್ನು ಮನಗಂಡು ದೇವಸ್ಥಾನದ ಆಡಳಿತ ಮಂಡಳಿ ನೂತನ ಸಭಾಭವನ ನಿರ್ಮಾಣಕ್ಕೆ ಮುಂದಾಗಿದೆ ಎಂದರು. ವೇದಿಕೆಯಲ್ಲಿ ಶ್ರೀರಾಮಕ್ಷೇತ್ರದ ಟ್ರಸ್ಟಿ ಎಚ್ಆರ್ ನಾಯ್ಕ್, ಸ್ಥಳಧಾನಿ ಕೃಷ್ಣ ಭೈರಾ ನಾಯ್ಕ್ ಉಪಸ್ಥಿತರಿದ್ದರು. ಶ್ರೀ ಗುತ್ತಿಕನಿಕಾ ಪರಮೇಶ್ವರಿ ನಗರ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿದರು. ಶರಣಪ್ಪ ನಾಯ್ಕ್ ವಂದಿಸಿದರು. ಮಂಜುನಾಥ್ ನಾಯ್ಕ್ ಗೋಳ್ಕಾರ್ ಪ್ರಾಸ್ತಾವಿಕ ಮಾತನಾಡಿದರು. ಮಾದೇವ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು.